ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಅದು ನಾವು ನಾಷ್ಟ ಮಾಡಬೇಕು. ಅದಕ್ಕೂ ಮುಂಚೆ ಈಗ ನಾವು ರೆಡಿ ಆಗೋಣ ಅಂತ ಬಂದಿದ್ದೀವಿ. ನೋಡಿ, ನನ್ನ ತಂಗಿ ಸೀರೆ ಉಟ್ಕೊಂಡಿದ್ದಾಳೆ. ಸೊ ಅಲ್ಲಿ ನೀರಲ್ಲೆಲ್ಲ ಆಟಾಡ್ತೀವಲ್ಲ, ಬೇಡ ಅಂತ ಅಂದ್ಬಿಟ್ಟು ಇವಾಗ ಡ್ರೆಸ್ ಹಾಕೋತಿದ್ವಿ. ಇಬ್ಬರು ಒಂದೇ ಥರದ್ದು. ಇವಾಗ ರೆಡಿ ಆಗಬೇಕು. ನೋಡಿ, ಡ್ರೆಸ್ ಹಾಕ್ಕೊಂಡಾಯಿತು. ನಾನು ನನ್ನ ತಂಗಿದ್ದ ಥರ ಹಾಕಿದ್ವಿ, ಬಟ್ ಕಲರ್ ಚೇಂಜ್. ನೋಡಿ, ಇವಾಗ ಫುಲ್ಲು ರೆಡಿ ಆಗಿದ್ದೀನಿ. ಇವಾಗ ಓಡ್ತಿದ್ದೀವಿ, ಟೈಮ್ ಆಯಿತು. ಸೊ ಇವಾಗ ನೋಡಿ, ನನ್ನ ತಂಗಿನೂ ಜಡೆ ಹಾಕೋತಿದ್ದಾಳ, ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ. ಸೊ ಅವಳು ಕೂಡ ತಲೆ ಹೊಚ್ಕೊಂಡು ರೆಡಿ ಆಯ್ತಿದ್ದಾಳೆ. ಇವಾಗ ಹೊರಡೋದು. ಗೈಸ್, ಇವಾಗ ಊರ ಹತ್ರ ಬಂದಿದ್ದೀವಿ. ಹಾಗೆ ಬಂದ್ವಲ್ಲ, ದೇವಸ್ಥಾನ ಹತ್ರ ಹೋಗಿ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಬಂದು ಅಲ್ಲೂ ಕದ ಹಾಕಿತ್ತು. ಸೊ ಅಲ್ಲೇ ಆಚೆಯಿಂದ ದೇವ್ರನ್ನ ನೋಡಿಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಅಲ್ಲಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ, ಐ ಥಿಂಕ್. ಅಲ್ಲಿಂದ ಇವಾಗ ಮನೆ ಕಡೆ ಹೊರಟಿದ್ದೀವಿ. ನೋಡಿ, ಬಂದ್ವಿ ಮನೆ ಹತ್ರ. ಎಲ್ಲ ಒಳಗಡೆ ಕೆಲಸ ಮಾಡ್ತಾಯಿದ್ರು, ಯಾರೂ ಇರಲಿಲ್ಲ. ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಮನೆಯೆಲ್ಲನೂ. ಸೊ ಹೋಗಿ ನಮ್ಮ ತಾತನ ಅಲ್ಲಿ ಬಿಟ್ಟು ಅಲ್ಲಿ ಏನೇನು ವಸ್ತುಗಳು ತೊಗೊಂಡೋಗಿದ್ವಿ ಅದನ್ನೆಲ್ಲ ಅಲ್ಲೇ ಕೊಟ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಅಲ್ಲಿ ನಿಂತ್ಕೊಳ್ಳಿಲ್ಲ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಇದ್ದು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇಗ ಹೊರಟಿದ್ದೀವಿ. ಅಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದ್ವಿ. ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಂಗಿ ಭೂಮಿ, ನಾವಿಷ್ಟು ಜನನೂ ಇವಾಗ ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಿರೋದು ಎಲ್ಲಿ ಅಂತ ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಆವಾಗ ಒಂದು ಸಲ 5 ಇಯರ್ಸ್ ಅನಿಸುತ್ತೆ, ಆವಾಗ ಬಂದಿದ್ದಷ್ಟೇ. ಆವಾಗ ತುಂಬ ಚೆನ್ನಾಗಿತ್ತು. ಇವಾಗಲೂ ಚೆನ್ನಾಗಿದೆ, ಬಟ್ ಆವಾಗ ತುಂಬ ಫ್ರೀ ಇತ್ತು. ಇವಾಗ ತುಂಬ ಜನ ಇದ್ದಾರೆ, ಫುಲ್ಲು ಸೋನೆಲ್ಲ ಬರ್ತಿದೆ. ವ್ಯೂ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಅದು ಸೋನೆ ಎಲ್ಲ ಬರ್ತಿತ್ತಲ್ವ, ಎಲ್ಲ ಫೋಟೋಶೂಟ್ ನಡೀತಾ ಇತ್ತು, ಎಲ್ಲರೂ ಫೋಟೋಶೂಟ್ ಮಾಡಿಸ್ತಿದ್ರು. ಈಗ ನನ್ನ ತಂಗಿ ಫೋಟೋ ತಗೋತಿದ್ದಾಳೆ. ನೋಡಿ, ಎಲ್ಲ ಇವಾಗಲೇ ಸ್ವಲ್ಪ ಕಮ್ಮಿ, ನಾವು ಬಂದಾಗ ತುಂಬ ಜನ ಇದ್ದರು. ಎಷ್ಟೊಂದು ವೆಹಿಕಲ್ಸ್ ಪಾರ್ಕ್ ಮಾಡಿದರು. ನಾವು ನೋಡಿಬಿಟ್ಟು ಇವಾಗಲೇ ದೇವ್ರನ್ನ ನೋಡೋಕ್ಕಾಗುತ್ತಾ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ವಿ, ಚೆನ್ನಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣ. ನನ್ನ ತಂಗಿಗೆ ತುಂಬ ಇಷ್ಟ, ಅವಳು ಹೋಗಬೇಕು ಅಂತಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಬಂದು ನಮ್ಮ ಸಂತೋಣವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಇವಾಗ ನಾವು ಲಕ್ಷ್ಮೀ ಸಮೇತ ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಇವರೇ ನಮ್ಮ ಸಂತೋಣ. ಇಲ್ಲೂ ಅಷ್ಟೇ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಳೆ ಬರ್ತಿರೋದ್ರಿಂದ ಫುಲ್ಲು ಅಲ್ಲೆಲ್ಲ ಆಚೆಲ್ಲ ಇನ್ನೂ ರೆಡಿ ಮಾಡ್ತಿದ್ದಾರಲ್ಲ ದೇವಸ್ಥಾನ, ಫುಲ್ಲು ಇದಾಗಿ ಬದಿ ಇತ್ತು. ಅಲ್ಲಿಂದ ಪ್ರಸಾದಕ್ಕೆ ಅಂತ ಬಂದ್ವಿ. ಎಲ್ಲ ಪ್ರಸಾದ ತಿಂತಾಯಿದ್ದೀವಿ. ಅಲ್ಲಿ ನಮ್ಮ ಮಮ್ಮಿ ಅಲ್ಲಿ ಕೂತ್ಕೊಂಡು ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ತಿಂತಿದ್ದಾರೆ. ಸೊ ಇವಾಗ ಅಲ್ಲಿಂದ ಹೊರಟ್ವಿ. ಲೇಟ್ ಆಗಿಬಿಟ್ಟಿತ್ತು, ಆಗಲೇ ನೋಡಿ ಕತ್ಲೆನೇ ಆಗಿಬಿಟ್ಟಿದೆ. ಅಲ್ಲಿಂದ ಗೋಬಿ ತಿನ್ನೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಗೋಬಿ ಚೆನ್ನಾಗಿರಲ್ಲ ಅಂತ ನಮ್ಮ ಸಂತೋಣ, ನಮ್ಮ ದೊಡ್ಡಮ್ಮ ಅವರೆಲ್ಲ ಹೇಳಿದ್ರು. ಸೊ ಅದಕ್ಕೆ ಮಸಾಲೆ ಪುರಿ ತೊಗೊಂಡಿದ್ದೀವಿ. ಚೆನ್ನಾಗಿತ್ತು ಮಸಾಲೆ ಪುರಿ. ಹಾಗೆ ಗೋಬಿ ನೋಡೋಣ ಅಂದ್ಬಿಟ್ಟು ಒಂದು ಪ್ಲೇಟ್ ಹೇಳಿದ್ವಿ, ಬಟ್ ಒಂಚೂರು ಚೆನ್ನಾಗಿರಲಿಲ್ಲ, ಫುಲ್ಲೆಲ್ಲ ಸೀದೋಗಿರೋ ಥರ ಇತ್ತು. ಇವಾಗ ನಮ್ಮ ಅಜ್ಜಿ ಮನೆಗೆ ಹೊರಡ್ತಿದ್ವಿ. ನಮ್ಮ ದೊಡ್ಡಮ್ಮ ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ರು. ನಮ್ಮ ತಂಗಿಗೆ ನಮಗೆ ಎಲ್ಲ ನಮ್ಮ ಸಂತೋಣ ನೋಡಿ ಹೆಂಗೆ ಕಾಟ ಕೊಡ್ತಾರೆ ಅಂತ. ಸೊ ಇವಾಗ ಅಲ್ಲಿಂದ ಊರಿಗೆ, ನಮ್ಮ ಅಜ್ಜಿ ಊರಿಗೆ ಹೊರಟಿದ್ದೀವಿ. ಬಂದ್ವಿ, ಎಲ್ಲ ಫುಲ್ ಕತ್ಲೆ ಅಲ್ವಾ, ಸೊ ಎಲ್ಲ ಬ್ಲ್ಯಾಕ್ ಕಾಣಿಸ್ತಿದೆ. ಸೊ ಇವಾಗ ನಮ್ಮ ಅಜ್ಜಿಯವ್ರ ಮನೆಗೆ ಬಂದಿದ್ದೀವಿ. ಗುಂಡ ಗೈಸ್, ಇವಾಗ ಬಂದ್ವಿ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇವಾಗ ಊಟ ಮಾಡಬೇಕು. ಎಲ್ಲ ಮಲಗಿದ್ದಾರೆ ಬೇಡ ಅಂತ, ನಂಗೆ ಹೊಟ್ಟೆ ಸೀತಾಯಿತು, ಬೆಳಗ್ಗೆ ತಿಂದಿರೋದು. ಸೊ ಅದಕ್ಕೆ ಇವಾಗ ಊಟ ಮಾಡೋಕ್ಕೆ ಹೋಗ್ತಿದ್ದೀನಿ. ನೋಡಿ ಗೈಸ್, ನಮ್ಮ ಸುಬ್ಬಿ ಹೆಂಗೆ ಆಡ್ತಿದ್ದಾಳೆ ಪಾಪ, ಅವಳಿಗೆ ಸಖತ್ ಕಾಟ ಕೊಡ್ತಿದ್ದೀನಿ. ನಾನು ಬಂದರೆ ಅವಳು ಹಂಗೇನೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಸುಬ್ಬಿ, ಹೆಂಗೆ ನೋಡ್ತಿದ್ದಾಳೆ ಮಾಯಕ್ಕಿ ಥರ, ಸಖತ್ ಕಾಟ ಕೊಡ್ತಾಳೆ. ಸೊ ಗೈಸ್, ಇವಾಗ ಎದ್ದಿದ್ದೀನಿ. ನಮ್ಮಮ್ಮ ನಾಷ್ಟ ಮಾಡ್ತಿದ್ದಾರೆ. ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ಚಿಕನ್ ತರಿಸಿದ್ರು ಅಂತ. ಹಾಗೆ ಇಲ್ಲಿ ಹಿಂದೆಗಡೆ ನಮ್ಮ ಮನೆ ಇತ್ತಲ್ಲ, ಅಲ್ಲಿಗೆ ಬಂದಿದ್ದೆ. ನಾವು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ನೆಟ್ಟಿದ್ವಲ್ಲ, ಹಣ್ಣಾಗಿದೆ. ಸೊ ಅಮ್ಮ ಕಿತ್ಕೊಬಾ ಅಂದರು. ಏಯ್ ಸಬಿ ನಡಿ, ಕಿತ್ಕೊಬಾ ಅಂದರು. ಅದಕ್ಕೆ ಬಂದಿದ್ದೀನಿ. ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಇನ್ನೂ ಫುಲ್ಲು ನಿದ್ದೆಲೇ ಇದ್ದೀನಿ. ಸುಕಾಯಿಸ್ ನೋಡಿ, ಇದೆ ಗಿಡ, ಅಲ್ಲಿ ಹಣ್ಣಾಗಿದೆ ಒಂದು, ಇನ್ನೂ ಕಾಯಿ ಇದ್ದಾವೆ.
ಇದೇ ಹಣ್ಣಾಗಿರೋದು. ಇದು ಸಖತ್ತಾಗಿ ಬಿಡುತ್ತೆ, ಹೂ ಬಿಟ್ಟಾಗ ನೋಡಬೇಕು. ಸೊ ಗಾಯ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೂ ಫ್ಲವರ್ ಥರ ಕಾಣಿಸುತ್ತೆ. ಇದು ಫ್ಲವರ್ ಅಂತೂ ಇದ್ರದ್ದು ಇನ್ನೂ ಸೂಪರಾಗಿರುತ್ತೆ. ನಾವು ಬೆಂಗಳೂರಲ್ಲಿ ನೆಟ್ಟಿದ್ವಲ್ಲ, ಸೊ ಅದನ್ನು ತಂದು ಇಲ್ಲಿಗೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಗಿಡ ಬಿಡ್ತವೆ. ಸಾರಿ, ಹೂವು ಹಣ್ಣು ಬಿಡ್ತಿದೆ. ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಆಗ್ತಿದೆ. ನಮ್ಮ ಅಜ್ಜಿ ಮನೆ ಹಿಂದೆಗಡೆ ಒಂದು ಫಾರ್ಮೇ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಫುಲ್ಲು ಈ ಕಡೆ ಎಲ್ಲ ಹೂವಿನ ಗಿಡಗಳಿದ್ದಾವೆ. ಕನಕಾಂಬ್ರ ಮತ್ತು ಸೂಜಿ ಮಲ್ಲಿಗೆ ಇದೆ. ಆ ಕಡೆ ಕನಕಾಂಬ್ರ ಇದೆ, ಅಲ್ಲಿ ಹಸು ಕಟ್ಟಾಕ್ತೀವಿ. ಅಲ್ಲಿ ನಮ್ಮ ಗುಂಡ ಐತೆ. ಆಮೇಲೆ ನೋಡಿ ಅಲ್ಲಿ ಕೋಳಿನೂ ಸಾಕಿದ್ದಾರೆ ನಮ್ಮಮ್ಮ. ಏನೇನೋ ಮಾಡಿದ್ದಾರೆ. ಅದಕ್ಕೇನೋ ಹೋಗ್ಬಾರ್ದು ಅಂತ ಕದಾಕೋರೆ. ನೋಡಿ ಇದ್ರೊಳಗಡೆ ಕೋಳಿ ಮರಿನೂ ಇದ್ದಾವೆ. ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ. ಏಯ್ ಸುಬ್ಬಿ ನೋಡಿ ಬಿರಿಯಾನಿ ಆಗಿದೆ. ಬಿರಿಯಾನಿ ಆಗಿ ತುಂಬ ಹೊತ್ತಾಯಿತು. ಆಗಲೇ ಎಲ್ಲರದು ತಿಂದೇ ಆಯಿತು, ಮರ್ತೋಗ್ಬಿಟ್ಟಿತ್ತು ವಿಡಿಯೋ ಮಾಡೋದು. ಸೊ ಅದಕ್ಕೆ ಇವಾಗ ಮಾಡ್ತಿದ್ದೀನಿ. ಹಾಗೆ ನಮ್ಮ ಅಜ್ಜಿ ಇರೋ ಕೋಳಿ ಮರಿ ಜೊತೆಗೆ ಇನ್ನೂ ಕೋಳಿ ಮರಿ ತೊಗೋಬೇಕು ಅಂತ ಕೋಳಿ ಮರಿ ಬರೋರನ್ನ ನಿಲ್ಲಿಸಿದ್ದಾರೆ ನೋಡಿ. ಕೋಳಿ ಮರಿಗಳನ್ನ ಇಟ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಅಜ್ಜಿನೂ 3 ತೊಗೊಬಂದಿದ್ದಾರೆ. 100 ರೂಪಾಯಿ ಒಂದು ಅಂತದೆ. ಹ್ಞೂ ಅಂತೆ, 100 ರೂಪಾಯಿಗೆ ಒಂದು ಕೋಳಿ. ಹಾಗೆ ನಮ್ಮ ಪ್ರಸನ್ನ ಮಾಮ ಅವ್ರದ್ದೇನೋ ಹಸು ಕರು ಹಾಕಿತ್ತಂತೆ. ಸೊ ಅದಕ್ಕೆ ನಾವು ಬಂದಾಗೆಲ್ಲ ಹೋದ ಸಲ ಬಂದ್ವಿ, ಆವಾಗಲೂ ಗಿಣ್ಣಲ್ಲಿ ಸಿಕ್ಕಿತ್ತು. ಈ ಸಲ ಬಂದ್ವಿ. ಈ ಸಲನೂ ಪಲ್ಲವಿ ಆಂಟಿಗೆ ಗಿಣ್ಣಲ್ಲಿ ಕೊಟ್ಟು ಕಳಿಸಿದ್ರು. ಫುಲ್ಲು ಈ ಸಲ ಜಾಸ್ತಿನೇ ಕೊಟ್ಟಿದ್ರು. ನಿಮ್ಮ ಹುಡುಗಿ ಬಂದಿಲ್ಲ ಅವಳು, ನೀನು ನಿನ್ನ ಜೊತೆ ಟೂ ಬಿಟ್ಟೋಳಲ್ಲ, ಅದಕ್ಕೆ ಬಂದಿಲ್ಲ. ಯಾರು ಹೇಳಿದ್ದು? ನಮ್ಮ ಮಮ್ಮಿ ಎಲ್ಲಿ ಹೇಳ್ತು ಬಂದಿಲ್ಲ ಅಂತ ಹೇಳ್ತವನಿ ತಾನು. ಸುಳ್ಳು ಹೇಳವ್ರು ನಿಮಗೆ. ಇದ್ದಿದ್ರೆ ಇಲ್ಲೇ ಇರುಳ್ತಾನೆ, ಎಲ್ಗೊಂಡೋಯ್ತಾಳೆ. ನನ್ನ ತಂಗಿನ ನೋಡಿಕೊಂಡು ಅವಳ ಫ್ರೆಂಡ್ ಬಂದಿದ್ಲು, ನನ್ನ ತಂಗಿ ಹೌಸ್ಕೊಂಡಿದ್ಲು. ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿ ಊಟನೂ ಮಾಡಾಯಿತು. ಇವಾಗ ಊರಿಗೆ ಹೊರಡ್ತಿದ್ದೀವಿ ನೋಡಿ. ರೆಡಿಯಾಗಾಯಿತು. ಇವಾಗ ಜೀನ್ಸ್ ಮತ್ತು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಇದು ಯಾವುದೋ ಜೀನ್ಸ್ ತಂದುಬಿಟ್ಟು ಇವೆಲ್ಲ ಮಣ್ಣಾಯ್ತೈತೆ, ತುಂಬ ಉದ್ದಾಯ್ತು, ನಂಗೆ ಆಯ್ತಾನೆ ಇಲ್ಲ. ಸೊ ಇವಾಗ ಇಲ್ಲಿಂದ ಅಮ್ಮ ಬಿರಿಯಾನಿ ಮತ್ತು ಮಟನ್ ಕೈಮಾ ಮಾಡಿದರು. ಅದನ್ನು ತಿನ್ಕೊಂಡು ಇವಾಗ ನಮ್ಮ ತಾತಂಗೂ ಕೂಡ ಹಾಗೆ ತಗೊಂಡೋಗಿ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ ರೆಡಿ ಆಗಾಯಿತು. ಅವರು ಕೂಡ ಎಲ್ಲ ರೆಡಿ ಆಯ್ತಿದ್ದಾರೆ ನೋಡಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ. ಹಾಗೆ ನಮ್ಮ ಅಪ್ಪಂಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ನೋಡಿ, ನನ್ನ ತಂಗಿ ಮತ್ತು ಅವಳ ಫ್ರೆಂಡು ಸೀನಿಯರ್ ಇವಳು ಫೋಟೋ ತೆಗಿತೀನಿ ಅಂತ ಪೋಸ್ ಕೊಡ್ತಾ ನಿಂತಿದ್ದಾವೆ. ಬಾಯ್ ಅಮ್ಮ, ಇಲ್ಲೋಡು ಕಾಣಿಸಿಕಿಲ್ಲ, ಇಲ್ಲಿಗೆ ಬಾ. ಬಾಯ್ ಅಮ್ಮ. ಸರಿ ಸರಿ ಸರಿ, ಬಾಯ್ ಬಾಯ್ ಬಾಯ್. ನಗದ್ನ ಒಂಚೂರು ಕಮ್ಮಿ ಮಾಡು. ಸೊ ಗೈಸ್, ಇಲ್ಲಿಂದ ಊರಿಗೆ ಹೊರಡ್ತಾ ಇದ್ದೀವಿ ನೋಡಿ. ನನ್ನ ತಂಗಿ ಬಂದಿದ್ದಾಳೆ ಬಿಡಕ್ಕೆ ನಮ್ಮನ್ನ. ಸರಿ ಕೂತ್ಕೋತೀನಿ. ಆ ಕಡೆ ಒಬ್ರು ಈ ಕಡೆ ಬಾಯ್ ಬಾಯ್. ಈಗ ಅಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಸ್ಕೊಂಡು ಇನ್ನು ಬೆಂಗಳೂರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಈಗ ಹೆಗ್ಡಳ್ಳಿಗೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲೂ ನಾವು ಮಟನ್ ತಂದಿದ್ವಲ್ಲ ತಾತಂಗೆ ಅಂತ, ಅದನ್ನು ಕೊಟ್ಬಿಟ್ಟು ಇವಾಗ ನಾವು ಊರಿಗೆ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಇಲ್ಲಿಂದ ಹಾಗೆ ಬುಗ ನೋಡೋಕೆ ಹೋಗ್ತಿದ್ದೀವಿ. ಕಾಳೆನಹಳ್ಳಿ ಬುಗ ಅಂತ ಕರೀತಾರೆ. ಸೊ ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ವಿ. ಮುಂದೆ ಒಂದು ಇತ್ತಲ್ಲ, ಅದು ನೋಡೋದ ಅಂತ. ಆಚೆಯಿಂದ ಒಳ್ಳೆ ಗುಹೆ ಥರ ಕಾಣಿಸ್ತಿತ್ತು. ಒಳಗಡೆಗೆ ಹೋಗೋಕೆ ಭಯ ಆಯ್ತಿತ್ತು. ನಾವು ಹೋಗೋಂಗಿಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮಪ್ಪ ಹೋಗ್ಬೋದು, ಮೆಟ್ಲಿದೆ ಬನ್ನಿ ಅಂತ ಅಂದರು. ಸೊ ನೋಡಿ ಹೋಗ್ತಿದ್ದೀವಿ. ಅಲ್ಲೆಲ್ಲ ಇಲ್ಲೇನಷ್ಟು ಭಯ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಲ್ಲಿ ಬೇರು ಆ ಥರ ಇತ್ತಲ್ಲ, ಸೊ ಅಲ್ಲಿ ಹಾವ್ಕೊಂಡಂಗೆ ಕಾಣಿಸ್ತಿತ್ತು. ಮತ್ತು ಹಾಗೆ ಇಲ್ಲಿ ನೀರಲ್ಲಿ ಹಾವೆಲ್ಲ ಇತ್ತು, ಮೀನೆಲ್ಲ. ನೀರೆಲ್ಲ ಫೋರ್ಸಾಗಿ ಬರುತ್ತಂತೆ ಇಲ್ಲಿ. ಈ ಟನ್ನಲ್ 1935 ಅನಿಸುತ್ತೆ.
ಅದು ನೋಡಿದ್ದೆ 1935 59 ಅದು ಗೊತ್ತಾಗಲಿಲ್ಲ ಸರಿಯಾಗಿ 35 ಅಂತೆ. ಸುಮಾರು ಏನು 100 ವರ್ಷ ಹತ್ತತ್ರ ಆಗಿದೆ ಇದನ್ನು ಕಟ್ಟಿ. ಅದಾದಮೇಲೆ ಇನ್ನೂ ಅದನ್ನು ನೋಡಿ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ದಂತೆ ಹಿಂದೆಗಡೆ ಇನ್ನೊಂದಿತ್ತಲ್ಲ ಕಾಳೆನಹಳ್ಳಿಲಿ ಅದನ್ನು ನೋಡೋಕ್ಕೆ ಅಂತ ಬಂದ್ವಿ. ಅಲ್ಲೆಲ್ಲ ಫೋಟೋಶೂಟ್ ನಡೀತಾ ಇತ್ತು, ಎಲ್ಲ ಫೋಟೋಶೂಟ್ ಮಾಡಿಸ್ತಿದ್ರು. ಇದು ಫುಲ್ಲು 5 ಕಿಲೋಮೀಟ್ರ್ ಇದೆ ಅಂತೆ. ಇದ್ರ ಮೇಲ್ಗಡೆ ಅಲ್ಲಿ ಮನೆಗಳು ಜಮೀನುಗಳೆಲ್ಲ ಇದೆ. ನಾವು ಅದೇ ಊರು ಪಕ್ಕದಲ್ಲಿದ್ದು ನನಗೆ ಅಂದರೆ ಆ ಊರಲ್ಲಿ ಇರಲಿಲ್ವಲ್ಲ, ಅಷ್ಟಾಗಿ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನು ಅವತ್ತೊಂದಿನ ನಮ್ಮಪ್ಪ ಕರ್ಕೊಬಂದಾಗ ಯಾವುದೋ ಕಸ ಹಾಕೋಕ್ಕೆ ಅಂತ ಗುಂಡಿ ಮಾಡಿರ್ತಾರಲ್ಲ ಆ ಥರ ಅಂದ್ಕೊಬಿಟ್ಟಿದ್ದೆ. ಇವಾಗ ಬಂದು ನೋಡಿದ್ರೆ ಸಖತ್ತಾಗಿತ್ತು ಮಾತ್ರ ಒಳಗಡೆ ಎಲ್ಲ. ಎದುರ್ಕೊಂಡು ಇಲ್ಲೇ ನಿಂತಿದ್ದಾಳೆ. ಇಲ್ಲೆಲ್ಲ ಪಾಚಿ ಇದೆಲ್ಲ, ನಮ್ಮ ಮಮ್ಮಿ ಬರಬೇಡಿ ಅಲ್ಲೇ ಇರಿ ಅಂದರೆ, ಸೊ ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ಬೇರೆ ಟನಲ್ ಅಂತ ಎಲ್ಲ ಫೋಟೋ ತೆಗೆಸ್ಕೊತಾವ್ರೆ, ಯಾರು ಬೇರೆ ಇರೋರು. ಹಾಗೆ ನಮ್ಮ ಮಮ್ಮಿ ಅವರು ಆ ಕಡೆ ಎಲ್ಲ ನೋಡ್ತಿದ್ರು. ನಮ್ಮಪ್ಪ ಅವರು ನಮ್ಮ ಮಮ್ಮಿ ಏರ್ ಬ್ಯಾಂಡ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಗೆ ಏರ್ ಬ್ಯಾಂಡ್ ಮಾಡ್ಕೊಡ್ತಿದ್ರು. ತುಂಬ ಚೆನ್ನಾಗಿತ್ತು. ಅದನ್ನು ಹಾಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ, ನಾನು ನನ್ನ ತಂಗಿ. ಹಾಗೆ ನಮ್ಮ ಮಮ್ಮಿದು ಸ್ವಲ್ಪ ಫೋಟೋಸ್ ತೆಗೆದ್ವಿ, ತುಂಬ ಚೆನ್ನಾಗಿ ಬರ್ತಿತ್ತು. ಅಲ್ಲಿಂದ ಬಂದ್ವಿ. ಹಾಗೆ ಅಲ್ಲಿ ಟೊಮೊಟೊ ಇಟ್ಟಿದ್ರು ಟ್ರೇಯಲ್ಲೆಲ್ಲ, ಫ್ರೆಶ್ ಟೊಮೊಟೊ. 1 kg ತಗೊಳ್ಳೋಣ ಅಂತ ನೋಡಿದ್ವಿ. ಅವರು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಕೊಟ್ಟರು, ನಮ್ಮೂರ ಪಕ್ಕದವರೇ ಆ ಅಂಕಲು. ಸೊ ಅಲ್ಲಿಂದ ನಾವು ಮದ್ದೂರು ಹತ್ರ ಬಂದ್ವಿ. ಅಲ್ಲಿ ಮದ್ದೂರೊಡೆ ತಗೊಳ್ಳೋಣ ಅಂತ ಹೋದಾಗ ನಮ್ಮಪ್ಪ ಅಲ್ಲಿ ಗೊಂಬೆಗಳ್ದು ಸ್ಟೋರ್ ಇತ್ತಂತೆ ಪಕ್ಕದಲ್ಲಿ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಬಂದಿದ್ರು. ನಾವು ಹೋಗೇ ಇರಲಿಲ್ಲ, ಅಲ್ಲೇ ಇದ್ವಿ. ಇವತ್ತಿನ ವ್ಲಾಗ್ ಫುಲ್ಲು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಎಷ್ಟು ವಿಡಿಯೋ ಮಾಡೋಕ್ಕಾಗ್ತು, ಸ್ವಲ್ಪ ವಿಡಿಯೋ ಮಾಡೋದು ಮರ್ತೋಯ್ತು. ಅಲ್ಲೆಲ್ಲ ನೆನಪಿಸ್ಕೊಂಡು ವಿಡಿಯೋ ಮಾಡಿದೆ. ಒಂಥರ ನಮಗೆ ತುಂಬ ಇಷ್ಟ ಆಯಿತು, ಫುಲ್ಲು ಫನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.